ಮರ್ಯಾದಾ ಪುರುಷೋತ್ತಮ ಅಯೋಧ್ಯ ಶ್ರೀರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದೆ. ಇಡೀ ದೇಶದಲ್ಲಿ ಉತ್ಸವ ನಡೆಯುತ್ತಿದೆ. ಗ್ರಾಮದ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ಈಗಾಗಲೇ ಶುರುವಾಗಿವೆ. ಕೊತ್ಪಾಡಿ ಕಾನಂಗಿ ಶ್ರೀ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಸ್ಥಾನದಲ್ಲಿ ಶ್ರೀರಾಮ ಮಂತ್ರ ಜಪ ಹಾಗೂ ಶ್ರೀರಾಮ ತಾರಕ ಹೋಮ ಶುರುವಾಗಿದೆ. ಈ ಧಾರ್ಮಿಕ ಪ್ರಕ್ರಿಯೆ ಮುಂದಿನ 11 ದಿನಗಳ ಕಾಲ ನಿರಂತರವಾಗಿ ನಡೆಯಲಿದೆ. ದೇವಸ್ಥಾನದ ಪ್ರಾಂಗಣದಲ್ಲಿ ಹೋಮ ಕುಂಡವನ್ನ ರಚನೆ ಮಾಡಿ ಋತ್ವಿಜರು ಶ್ರೀರಾಮ ತಾರಕ ಹೋಮ ಆರಂಭಿಸಿದ್ದಾರೆ. ಪ್ರತಿದಿನ ಶ್ರೀರಾಮನಾಮ ಸಂಕೀರ್ತನೆಯ ಭಜನಾ ಕಾರ್ಯಕ್ರಮ ಜರುಗಲಿದೆ. ಪ್ರತಿದಿನ ಕುಣಿತ, ಭಜನೆ ಹಾಗೂ ದೀಪೋತ್ಸವ ಜರುಗಲಿದೆ. ಕಾನಂಗಿ ದೇವಸ್ಥಾನ ಕುತ್ಪಾಡಿ 11 ದಿನಗಳ ಕಾರ್ಯಕ್ರಮವನ್ನ ಆಯೋಜನೆ ಮಾಡುತ್ತಿದ್ದು, ಕುತ್ಪಾಡಿ ವಿದ್ವಾನ್ ಬಾಲಕೃಷ್ಣ ಭಟ್ ಹೋಮದ ನೇತೃತ್ವ ವಹಿಸಿದ್ದಾರೆ. ಊರಿನ ಸಮಸ್ತ ನಾಗರಿಕರು 10 ದಿನದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ದೇಗುಲದ ಆಡಳಿತ ಮಂಡಳಿ ವಿನಂತಿಸಿದೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಹ ಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕ್ಷೇತ್ರ ಕಾನಂಗಿ ಬ್ರಹ್ಮ ವಿಷ್ಣು ಮಹೇಶ್ವರ ದಕ್ಷಿಣ ಭಾರತದ ಬಹಳ ಅಪರೂಪದ ಕ್ಷೇತ್ರದಲ್ಲಿ ನಾವೆಲ್ಲ ಇದ್ದೇವೆ. ಎಲ್ಲರ ಬಹುದಿನದ ಒಂದು ಕನಸು ಅಯೋಧ್ಯೆಯಲ್ಲಿ ರಾಮ ಮಂದಿರ, ಉಡುಪಿಯಲ್ಲಿ ಶ್ರೀಕೃಷ್ಣ ಕ್ಷೇತ್ರ ಇದ್ದ ರೀತಿಯಲ್ಲಿ ಹಿಂದೂಗಳ ಪರಮ ಪವಿತ್ರವಾದಂತಹ ಕ್ಷೇತ್ರದ ವಿಚಾರವಾಗಿ ಬಹಳ ದಿವಸದ ಕನಸು ಇವತ್ತು ನನಸಾಗ್ತಾ ಇದೆ. ಬರುವ 22ನೇ ತಾರೀಕಿನ ದಿವಸದಂದು ರಾಮದೇವರ ಪ್ರತಿಷ್ಠಾ ಒಂದು ಮಹೋತ್ಸವ ಅಲ್ಲಿ ನಡೆದ ಹಾಗೆ ಇಡೀ ದೇಶವೇ ಈ ರಾಮದೇವರ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಹೇಳುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಏನೋ ನಮ್ಮ ಗುರುಗಳ ಹಿರಿಯರ ಆಶೀರ್ವಾದ ಶ್ರೀ ಕ್ಷೇತ್ರದಲ್ಲಿ ರಾಮದೇವರ ಕುರಿತು ಒಂದು 10 ದಿವಸದ ವೈಭವೋಪೇತವಾದಂತಹ ರಾಮೋತ್ಸವವನ್ನು ಆಚರಣೆ ಮಾಡಬೇಕು ಹೇಳುವಂಥ ಒಂದು ಸಂಕಲ್ಪ ನಾವಿಟ್ಟುಕೊಂಡು ಇವತ್ತಿನ ದಿವಸ ಎಲ್ಲ ವಿಪ್ರ ಬಂಧುವರನ್ನು ಸೇರಿಕೊಂಡು ಉಡುಪಿಯ ಶಿವಳ್ಳಿ ಬ್ರಾಹ್ಮಣ ಪುರೋಹಿತರ ಸಂಘದ ಸಹಯೋಗದಲ್ಲಿ ಶ್ರೀ ಕ್ಷೇತ್ರದಲ್ಲಿ ರಾಮತಾರಕ ಮಂತ್ರ, ಬಹಳ ಅಪರೂಪವಾದಂತಹ ರಾಮತಾರಕ ಹೋಮವನ್ನು ಪ್ರಪ್ರಥಮ ಬಾರಿಗೆ ಶ್ರೀ ಕ್ಷೇತ್ರದಲ್ಲಿ ರಾಮೋತ್ಸವ ಅಂಗವಾಗಿ ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡು ಇವತ್ತು ನಾವೆಲ್ಲ ಸೇರಿಕೊಂಡು ಶ್ರೀ ಕ್ಷೇತ್ರದ ದೇವರ ಗರ್ಭಗುಡಿಯ ಒಳಗಡೆ ವಿಶೇಷವಾಗಿ ತೀರ್ಥ ಮಂಟಪದಲ್ಲಿ 10 ಕಲಶವನ್ನು ವಿಷ್ಣುದೇವರ ಆ ಮತ್ಸ್ಯ ಕೂರ್ಮ ವರಾಹ ಅದೇ ರೀತಿಯಾಗಿ 10 ಅವತಾರಗಳಲ್ಲಿ ಆ ಭಗವಂತನ ಕಲಶ ರೂಪದಲ್ಲಿ ಆವಾಹನೆಯನ್ನು ಮಾಡಿಕೊಂಡು ತದನಂತರದಲ್ಲಿ 10 ದಶದ್ರವ್ಯದಲ್ಲಿ ಆ ರಾಮತಾರಕ ಮಂತ್ರದಲ್ಲಿ 10 ವಿಪ್ರರಿಂದ ವಿಶೇಷವಾದಂಥ ಆಹುತಿಗಳನ್ನು ಆ ದೇವರಿಗೆ ಅರ್ಪಣೆ ಮಾಡಿಕೊಡುವಂತಹ ಈ ಸಂದರ್ಭ. ಅದೇ ರೀತಿಯಾಗಿ ಅಂಗವಾಗಿ ಶ್ರೀ 10 ಸಹಸ್ರ ಶ್ರೀ ರಾಮ ನಾಮ ಜಪವನ್ನು ಮಾಡಿಕೊಂಡು ವಿಷ್ಣು ಸಹಸ್ರನಾಮ ಅದೇ ರೀತಿಯಾಗಿ ರಾಮದೇವರ ಕಲ್ಪೋಕ್ತ ಪೂಜೆಯನ್ನು ಆ ಕ್ಷೇತ್ರದಲ್ಲಿ ಮಾಡಿಕೊಂಡು ಈ ದೇವರ ಸನ್ನಿಧಾನದಲ್ಲಿ ವಿಶೇಷ ರೀತಿಯಲ್ಲಿ ರಾಮದೇವರ ಮಂಟಪವನ್ನು ನಿರ್ಮಾಣ ಮಾಡಿಕೊಂಡು ಇಲ್ಲಿ ದೇವರ ನಾಮ ಶ್ರೀ ರಾಮದೇವರ ಕೃಷ್ಣದೇವರ ವಿಠ್ಠಲನ ಒಂದು ನಾಮದಲ್ಲಿ ದಾಸರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠ್ಠಲನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ. ಭಗವಂತನ ನಾಮಸ್ಮರಣೆ ದಶಾವತಾರ ಮಾತ್ರ ಅಲ್ಲ, ಭಗವಂತನ ಬೇರೆ ಬೇರೆ ರೂಪಗಳಿದೆ. ವಿಶೇಷವಾದಂತಹ ಶ್ರೀ ರಾಮ ಮಂತ್ರ, ಕೃಷ್ಣ ಮಂತ್ರ, ವಿಠ್ಠಲನ ದಾಸ ಸಾಹಿತ್ಯ ಸಹಿತವಾಗಿ ಆ ಭಜನೆ ಸಂಕೀರ್ತನೆಯನ್ನು ಮಾಡಿಕೊಂಡು ಸಂಧ್ಯಾ ಕಾಲದಲ್ಲಿ ದೀಪಾರಾಧನೆಯನ್ನು ಈ ಸನ್ನಿಧಾನದಲ್ಲಿ ರಾಮದೇವರ ಉದ್ದೇಶವಾಗಿ ಸಂಧ್ಯಾ ಕಾಲದಲ್ಲಿ ರಾಮ ಶತನಾಮ ಅಷ್ಟೋತ್ತರ ಪೂಜೆಗಳನ್ನು ಅರ್ಪಣೆ ಮಾಡಿಕೊಂಡು ದೀಪೋತ್ಸವವನ್ನು ಮಾಡಿಕೊಂಡು 10 ದಿವಸ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ದೀಪೋತ್ಸವವನ್ನು ಆಚರಣೆ ಮಾಡಿ ಆ ರಾಮದೇವರ ಒಂದು ಆಶೀರ್ವಾದ ಇಡೀ ಗ್ರಾಮಕ್ಕೆ, ನಮಗೆ ಎಲ್ಲ ಭಕ್ತರಿಗೂ, ರಾಮ ಭಕ್ತರಿಗೆ ಶ್ರೇಯಸ್ಸಾಗುವ ರೀತಿಯಲ್ಲಿ ಆ ದೇವರು
ಆಶೀರ್ವಾದ ರೂಪವಾಗಿ ಅನುಗ್ರಹ ಕೊಡಬೇಕು ಅಂತ ಹೇಳಿಕೊಂಡು ನಮ್ಮ ಗ್ರಾಮದ ಉದ್ದೇಶವಾಗಿ ಈ ಕ್ಷೇತ್ರ ಎಲ್ಲ ಲೋಕ ಸಮಸ್ತ ಸುಖಿನೋ ಭವಂತು ಹೇಳುವ ರೀತಿಯಲ್ಲಿ ಎಲ್ಲರಿಗೂ ಶ್ರೇಯಸ್ಸಾಗಬೇಕು ಹೇಳುವ ಉದ್ದೇಶವಾಗಿ ಈ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಹಳ ಸಂತೋಷ ಆಗ್ತಾ ಇದೆ. ಶ್ರೀರಾಮದೇವರ ಒಂದು ಆಶೀರ್ವಾದ, ರಾಮನಾಮವನ್ನು ಅಥವಾ ರಾಮದೇವರ ಒಂದು ಆರಾಧನೆಯನ್ನು ನಾವು ಮಾಡಿದರೆ ಆರಾಮವಾಗಿರ್ಬೋದಂತೆ. ರಾಮನ ವಿಶೇಷವಾದ ಆರಾಧನೆ, ಆರಾಮವಾಗಿರುವಂತಹದ್ದು ವಿಶೇಷ ರೀತಿಯಲ್ಲಿ ಆ ರಾಮದೇವರ ಆಶೀರ್ವಾದ ಇಡೀ ಗ್ರಾಮಕ್ಕೆ ಶ್ರೇಯಸ್ಸನ್ನು ಉಂಟು ಮಾಡಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳ ಸಂತೋಷ ಬಿಡ್ತಾ ಇದ್ದೇನೆ.